ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಫಿಟ್ಟಾಗಿ ಕೂಡ. ನಾನು ನಮ್ಮ ಮನೆ ಐತಿ, ನಾವು ಅಲ್ಲಿ ಊರಿದ್ದೀವಿ. ನಾನು ಅಲ್ಲಿ ಊಟ ಮಾಡಿ ಮಲ್ಕೊಂಡ್ವಿ. ಅಪ್ಪ ಐ ಲವ್ ಯು ಅಂತೀವಿ. ನಾವು ಏನ್ ಮಾಡ್ತೀವಿ, ನಾವು ಏನ್ ಮಾಡಿ ಎಲ್ಲ ಮಾಡ್ತೀವಿ. ನಾವು ಏನು ಮಾಡ್ಬೇಕು? ಕೇಳಿ ಪದೇ ಪದೇ ಅದೇ ಹೇಳ್ತೀಯಾ? ಸೊ ನಾವು ಶಿವಮೊಗ್ಗ ಬಂದಿದ್ವಿ ಮದುವೆಗೆ ಅಂತ ಅಂದ್ಬಿಟ್ಟು. ಇವತ್ತು ಫಸ್ಟ್ ಡೇ, ಸೊ ಸ್ವಲ್ಪ ಲೇಟ್ ಆಯಿತು. ಫಸ್ಟ್ ಡೇ ಯಾವಾಗಲೂ ಎಲ್ಲರಿಗೂ ಹಂಗೆ ಅನಿಸುತ್ತೆ, ಫಸ್ಟ್ ಡೇ ಯಾವುದು ಅಂದ್ಕೊಂಡಿದ್ದು ಬೇಗ ಆಗೋಲ್ಲ. ಸೊ ಅದಕ್ಕೆ ಈಗ ಸದ್ಯದಲ್ಲಿ ಹತ್ರದಲ್ಲಿ ಯಾವುದಿದೆಯೋ ಆ ಪ್ಲೇಸಸ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಎಷ್ಟು ಚೆನ್ನಾಗಿ ವ್ಲಾಗ್ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಉಳ್ಕೊಂಡಿರೋದು ಯಾವುದೇ ಹೋಟ್ಲಲ್ಲಿಲ್ಲ, ನಾನು ನನ್ನ ಬೆಸ್ಟ್ ಫ್ರೆಂಡ್ ಮನೇಲಿದ್ದೀನಿ. ಸೊ ಅವ್ರ ಮನೇಲೇ ಇರೋದು, ಅವ್ರ ಜೊತೆನೇ ಹೋಗ್ತಾ ಇರೋದು ಇವಾಗೆಲ್ಲ. ಸೊ ಬನ್ನಿ, ಈ ವಿಡಿಯೋ ಹೇಗಿರುತ್ತೆ, ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರನೇ ಇಷ್ಟು ದೊಡ್ಡ ಭತ್ತ ಬೆಳೆಯೋ ಗದ್ದೆ ಇತ್ತು. ಸೊ ಅದಕ್ಕೆ ಸಣ್ಣದಾಗಿ ಒಂದು ವಾಕ್ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ. ನಂದೀಶ್ ಇನ್ನೂ ಮಲಗಿದ್ರು, ಪಾಪು ಮಲಗಿದ್ಲು, ಅದಕ್ಕೋಸ್ಕರ ವಾಕ್ ಹೋಗಿದ್ದೆ. ಗುಡ್ ಮಾರ್ನಿಂಗ್. ಇದಂತೂ ಸೇಮ್ ಒಳ್ಳೆ ಹಾವು ಬುಸ್ಕೊಟ್ಟಂಗೆ ಎತ್ತುತ್ತೆ ಕಣೋ. ಇದು ನೋಡಿದ್ರೆ ಭಯನೇ ಆಗುತ್ತೆ ನನಗೆ. ಇದು ಅವ್ರ ಮನೆಯೇ, ಅವ್ರ ಮನೆ ಹತ್ರ ಇರೋ ಗಿಡ ಇದು. ಸೊ ನನಗೆ ತುಂಬ ಇಷ್ಟ ಮನೆ ಹತ್ರ ದಾಸವಾಳ ಗಿಡ. ಇದು ನೋಡಿದ್ರೆ ನಮ್ಮ ಹಳ್ಳಿನೇ ನೆನಪಾಗ್ತಿತ್ತು ನನಗೆ. ಸೊ ಇಲ್ಲಿಂದ ಫಸ್ಟ್ ಹೋಗಿದ್ದು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇಲ್ಲೇ ಶಿವಮೊಗ್ಗದಲ್ಲಿ ಯಾವುದು ಫೇಮಸ್ ಅಂತ ಇದೆ ಅಲ್ಲಿಗೆ ಟಿಫನ್ಗೆ ಕರ್ಕೊಂಡು ಹೋಗಿದ್ದ ಅವನೇನೆ. ತುಂಬಾ ಚೆನ್ನಾಗಿತ್ತು, ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಶಿವಮೊಗ್ಗ ಹೋದವರು ಖಂಡಿತವಾಗ್ಲೂ ಇದರೊಳಗೆ ಟ್ರೈ ಮಾಡಿ. ಗಮ್ಮ ಅಂತಿದೆಲ್ಲ ಬೇಡ ಬೇಡ, ಇದ್ರೊಳಗೆ ಒಂದು ಸ್ವಲ್ಪ ಕೆಲಸ ಶೇರ್ ಮಾಡ್ತೀನಿ. ನಾನು ಕೊಡ್ತಾ ಇದ್ದೀನಿ. ಫಸ್ಟು ಡೆಸ್ಟಿನಿ ಆಗಿ ಹೋಗಿದ್ದು ಲಯನ್ ಸಫಾರಿ ಶಿವಮೊಗ್ಗ ಝೂಗೆ. ಸೊ ಇದರೊಳಗೆ ನಾನು ಆದಷ್ಟು ರಾ ವೀಡಿಯೋಸ್ ಇಟ್ಟಿದ್ದೀನಿ. ಫ್ರೆಂಡ್ಸ್ ಜೊತೆ, ಮಗು ಜೊತೆ ಝೂಗೆ ಹೋದರೆ ಮಸ್ತ್ ಮಜಾ ಮಾಡ್ಬೋದು. ಆ್ಯಂಡ್ ತುಂಬ ದಿನ ಆದಮೇಲೆ ನಾವು ಫ್ರೆಂಡ್ಸು ಸಿಕ್ಕಿದ್ದು ಕೂಡ. ಸೊ ರಾ ವಿಡಿಯೋ ಇಟ್ಟಿದ್ದೀನಿ, ಸಖತ್ ಫನ್ನಿ ಆಗಿದೆ. ಸೊ ನೋಡಿ, ಎಂಜಾಯ್ ಮಾಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮೈಸೂರು ಝೂ ಥರ ಇಲ್ಲಿ ಒಂದು ಹಿಸ್ಟ್ರಿ ಅಂತ ಏನಿಲ್ಲ. ಸೊ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 1998 ಕನ್ಸ್ಟ್ರಕ್ಟ್ ಮಾಡಿರೋ ಝೂ. ಇಲ್ಲಿ ಸಫಾರಿ ಕೂಡ ಇರುತ್ತೆ, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಿದ್ದರಿಂದ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿತ್ತು. ಪ್ರಾಣಿಗಳು ತುಂಬ ಕಡಿಮೆ ಇತ್ತು, ಬಟ್ ಇದ್ದಿದ್ದ ಪ್ರಾಣಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ನನಗೆ ತುಂಬ ಖುಷಿ ಆಯಿತು. ಜಂಗಲ್ ಫಾವ್ ಅಂತ ಇದ್ಯಾವ್ದು ಮೊಟ್ಟೆ ಹೊಡೆದೋಗೈತೆ, ತಿನ್ಕೊಬಿಟ್ಟವ್ರೆ. ಎಮ್ಮೆ ಮೊಟ್ಟೆ, ಎಮ್ಮು ನಂಗೂ ಗೊತ್ತಿಲ್ಲ ಮಗ್ನೆ. ನನ್ಗೆ ಎಮ್ಮೆ ಯಾವಾಗ ಎತ್ಕೊಂಡು ಹೋಗ್ಬಿಟ್ಟಿರ ಅಂಕಲ್, ಎತ್ಕೊಂಡೋಗಿ ನೇತು ಹಾಕಿರೋರು ಎಲ್ಲಾದ್ರೂ ಮನೇಲಿ. ಎಷ್ಟು ಒಳ್ಳೆ ಮರದ ದಿಂಬಿ ಇದ್ದಂಗೆ ಐತಲ್ರಿ ಇದು. ಚಿಂಟು ಅಲ್ಲೋಡಲ್ಲಿ ಏನೋ ಕೋತಿ. ಉಪ್ಪಿನಕಾಯಿ ಚೆನ್ನಾಗಿತ್ತು. ನಂಗೆ ಉಪ್ಪಿನಕಾಯಿ ತುಂಬಾ ಇಷ್ಟ ಮೇನ್ ಆಗಿ. ಅದೇ ಏನಿದೆ ಅಂತ ನೋಡ್ತಾ ಇದ್ದೀನಿ, ಸಿಗುತ್ತೇನೋ ಅಂತ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಏನ್ರಿ ಇದೆ ಅಲ್ಲಿ? ಓ, ಗೋಲ್ಡನ್ ಪೆಸೆಂಟ್, ಲೇಡಿ ಮಿಸ್ ಪೆಸೆಂಟ್.
ಆಗ್ಲೇ ಒಂದೇನು ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ಕಣೋ ಅಲ್ಲಿಂದ ದೂರದಿಂದ. ಎಲ್ಲ ಐತೆ ಕಲರ್ ಆಗಿ ಓಡಾಡ್ತಿತ್ತು. ಎಲ್ಲ ಐತೆ ಮೇಲ್ಗಡೆ ಹಾ ನೋಡಿ ಇಷ್ಟಪ್ಪ ಇದೆ. ಮೇಲ್ಗಡೆ ಎಲ್ಲಿ ಕಾಣಿಸುತ್ತಮ್ಮ ಅಲ್ಲಿಂದ? ಅಲ್ಲಿ ನೋಡೋರು ಕೋಳಿ ಅಲ್ಲ ಮಗನೆ, ಕೋಳಿ ಕೋಳಿ ಏನ್ ಸ್ಟೈಲ್ ಆಗಿ ಹೇಳ್ತಾವಳೆ, ಯಾರೋ ಬಾಲಿಂದ ಹೇಳ್ದಾಗ. ಏನದ ಹೇಳು? ಅದು ಓಡೋಗುತ್ತೆ, ಆಮೇಲೆ ಭಯ ಪಟ್ಕೊಳ್ಳುತ್ತೆ. ಏ ಇಲ್ಲ ಎಷ್ಟು ಚೆನ್ನಾಗಿದೆ ಚಿಂಟು. ಓ ಎಷ್ಟೋದಿದೆ. ಬೇಗ ಬರ್ಬೇಕು. ಅಲ್ಲ ಆಕ್ಚುಲಿ ಹುಲಿನ ನಾವು ಇಷ್ಟತೆಯಿಂದ ನೋಡಿದೀವಿ ಇಲ್ಲಿ. ಅಲ್ಲಿ ಏನ್ ಮಾಡೋ ಕೇಜ್ ಹಾಕಿರ್ತಾರೆ ಅಷ್ಟೇ. ಇದು ಹುಲಿ ಬೋನ್ಗ ಹುಲಿ ಬೋನ್ ಪೇಂಟ್ ಒಳಗಡೆ ಬಿಲ್ಡಿಂಗ್ ಇದಾವಂತೆ, ಪೇಂಟ್ ಹಿಡಿಯಕ್ಕೆ ಕಾಂಟ್ರಾಕ್ಟ್ ಸಿಕ್ಕಿತ್ತು ಅವ್ರಿಗೆ. ಎಲ್ಲ ಸಿನಿಮಾ ತೋರ್ಸ್ಕೊಂಡು ಕರ್ಕೊಂಡ್ ಬರ್ತೀವಿ ಬಾಯಿಲಿ ಅಂತ ಹೇಳಿ ಹೇಳಿದ್ರು. ರಜಾ ಅದಂತೂ ಎಷ್ಟು ಮೇಲ್ ಅಂದ್ರೆ ಮೇಲ್ ಆರುತ್ತೆ ಪಾಪ. ಒಂದ್ ಕಡೆಯಿಂದ ನೋಡೋ ಖುಷಿಗಿಂತ ಇವನ್ ನೋಡಕ್ಕೆ ಬೇಜಾರು. ಮೇಲ್ಗಡೆಯಿಂದ ಏನಾದ್ರು ಐಡೆಂಟಿಫೈ ಮಾಡ್ಕೊಂಡು ದುಯ್ ಅಂತ ಕೆಳಗಡೆ ಅದೇ ಅಲ್ಲಿದೆ, ಇಲ್ಲೊಂದಿದೆ, ಅಲ್ಲೊಂದಿದೆ, ಮೇಲೊಂದಿದೆ, ಇಲ್ಲೊಂದಿದೆ. ಅಳಿಲ್ ನೋಡಿದ್ರೆ ಅದನ್ನ ಝೂರಲ್ಲಿ ಇಟ್ಬಿಟ್ಟವ್ರೆ. ಇವಾಗ ನಮ್ಮೂರಲ್ಲೂ ಅಷ್ಟೇ, ನಮ್ಮೂರ್ ಕಡೆ ಹೋದ್ರೆ ಅಡ್ಡಡ್ಡ ಓಡ್ ಹೋಗ್ತಿರುತ್ತೆ. ಓ ಏನ್ ಕ್ಯೂಟಾಗಿ ಕೂತಿದೆ ಇದು. ಬಾಳೆಹಣ್ಣು ಹಣ್ಣಾಗಿದೆ ಕಣೋ. ಆ ಕಲರು ಒಂಥರ ಸಖತ್ ಕಲರ್ ಅದು. ಬೆಳೀತಾ ಇದೆ ಅದ್ರದ್ದು. ನಾನು ಇಲ್ಲಿ ಯಾವುದೇ ನಮ್ಮ ಕಾನ್ವರ್ಸೇಷನ್ನ ಕಟ್ ಮಾಡೋಕ್ಕೆ ಹೋಗಿಲ್ಲ. ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ಫ್ರೆಂಡ್ಸ್ ಜೊತೆ ಹೋದಾಗ ಮಜಾ ಇರುತ್ತಲ್ಲ, ಅದು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಶ್ರಿತಾ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಇದನ್ನು. ಮುಂದೆ ನೋಡಿ ಇನ್ನೂ ಖುಷಿಯಾಗುತ್ತೆ ನಿಮಗೆ. 3-4 ಇತ್ತು ಲಾಸ್ಟ್ ಏ ವಿಷ್ಣು ಮಾಮ ಆನ್ಸರ್ ಕೊಡು. ಅವು ಸ್ಯಾಟರ್ಡೆ ಸಂಡೇಸ್ ಮಾತ್ರ ಡ್ಯೂಟಿ. ಓಕೆ 5 ಡೇಸ್ ಆಫ್ ಅವ್ರಿಗೆ. ಶ್ರಿತಾ ಸುಷ್ಮಾ ಅಂತ ನೋಡ್ಬಿಟ್ಟು ನಗ್ತಾ ಇದೆ ಅದು. ಯಾಕೋ ಮೊಸಳೆ ಕಣ್ಣೀರ್ ಹಾಕಲ್ಲ ಅದಕ್ಕೆ. ಎದಳು ಪ್ರದೀಪ ಬಂದಿದ್ದಾನೆ, ನಿನ್ ಫ್ರೆಂಡು. ಶ್ರಿತಾ ಬಂದಿದೆ, ನನ್ನ ಫ್ರೆಂಡ್ ಬಾ. ಶ್ರಿತಾ ಬಂದಿದ್ದಾಳೆ, ಎದಳು. ಹೌದಾ? ಹುಲಿ ಸಿಂಹನ್ ಬೇಟ ಆಡುತ್ತೆ ಇದು. ಏನೇ ಡಿಫೆಂಡ್ ಮಾಡಿಸ್ಕೊತಾರೆ. ಕಲರಿಂಗ್ ಮಾಡಿಸ್ಕೊಂಡಿರೋ ಕಾಡೆಮ್ಮೆ. ಕೊಂಬು ನೋಡಿ ಹೆಂಗಿದೆ, ನೀಟಾಗಿದೆ ಕೊಂಬು, ಅದಕ್ಕೆ ಶೇಪು ಅಲ್ಲ. ಇದು ಹಸು ಸಗಣಿ ವಾಸನೆ ಬರ್ತಾ ಇದೆ ರೀ.
ಹ್ಞೂ All night day. ನನ್ನನ್ನೇ ನೋಡ್ತಾ ಇದೆ, ಸೈಜು ಹಂಗೆ ಇದೆ. ಅಲ್ಲ, ಬ್ಲ್ಯಾಕ್ ಕಲರ್ ಡ್ರೆಸ್ಗೂ ಸೈಜು ಹಂಗೆ ಇರೋದಕ್ಕೂ ನಮ್ಮ ರಿಲೇಟಿವ್ಸ ಏನಾದ್ರು ಅಂತ ನೋಡ್ತಿರ್ಬೇಕು. ಅಂಬರೀಷ್ ತರ ಹೋಗು. ಚಿನ್ನಿ, ಅದು ಹುಲಿ ಮಗ್ನೆ, ನೀನೇನು ಬೆಕ್ಕದಂಗೆ ಕರಿತಿದ್ಯಾ? ವಾಕಿಂಗ್ ಮಾಡ್ತಾ ಇದ್ದೀವಿ. ವಾಪಸ್ ಬಂತು. ಬರ್ತಾ ಇದೆ ವಾಪಸ್. ರೀಸೆಂಟ್ ತಂದು ಬಿಟ್ಟಿರ್ಬೇಕು ಅದನ್ನ, ಅದಕ್ಕೆ ಪೂರ ಇದು ಮಾಡ್ತೈತಿ. Welcome to my YouTube channel, Shita Nandish Shita and Amma Shruti. ನಾವು ಎಷ್ಟೊಂದು ಮಾಡ್ತೀವಿ. ಏನ್ ಮಾಡ್ತೀರಾ ಇಷ್ಟೊಂದು? ನಾವು ಮನೆ ಇರ್ತೀವಿ, ನಾವು ಶಿತಾ ಮನೆ ಎಲ್ಲ. ಏನ್ ನೋಡ್ದೆ ನೀನ್ ಇವಾಗ? ನಾವು ಏನ್ ಮಾಡ್ತೀವಿ, ಏನ್ ನೋಡ್ದೆ ನೀನು? ಮಾಡಿ ನಾವು ಫಾರೆಸ್ಟ್ ಹೋಗಿಲ್ಲ. ಬರ್ತಾ ಇದೆ. ಚಿಂಟು, ನೀನ್ ಏನ್ ನೋಡ್ದೆ ಮಗ್ನೆ? ಏನ್ ಮಾಡ್ತೀವಿ ನಾವು, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದೊಂದ್ ಬಿಟ್ಟು ಎಲ್ಲ ಹೇಳು. ನಾನು ಅಷ್ಟು ನಾನು ಅನಿವತ್ತು ತತ್ತೀನಿ ನಮ್ಮ ಮನೆ ಬಾರೋ. ನಿಮ್ಮನೆ ವಾಂಗಿ ಬತ್ತಿನಾಗ ಬರುತ್ತದೆ ಅದು. ನಾನು ತಿಂದೆ ಯಮ್ಮಿ ಆಗ್ತಾನೆ. ನನ್ನ ತಗೋತಾನೆ ವಾಂಗಿ ಬತ್ ಕೊಡ್ತೀಯ ಚಿಂಟು? ಕರಿ. ಚಿಂಟು ಏನ್ ಹೆಸರು ಇಡ್ತೀಯ ಅವನ್ಗೆ? ಇದನ್ನ ಹೇಳೋಷ್ಟ್ರಿಗೆ ಮತ್ತೋಗಿರುತ್ತೆ ನನ್ಗೆ. ನೋಡ್ತೀಯಾ? ಇಡಿ ಏನಾಗಲ್ಲ. ಸಿಂಹ ಅಂತೆ ಅಲ್ಲಿ. ಇದೆಲ್ಲ ಎಷ್ಟು ದೂರದಿಂದ ನೋಡಿದ್ವಿ ನಾವು ಇದ್ರೊಳಗೆ. ಏನೋ ಇದಾಕರತ್ತನಪ್ಪ, ಕೂದಲವೆ ಯಪ್ಪ ಹೆಂಗಿದೆ ಅಲ್ಲ. ಹೆಂಗೈತೆ ಔಷಧಿ ಸಾಕಿದಾರ ಮತ್ತೆ ಹೊಗಡಿಕೆ. ಅದು ದೊಡ್ಡದಾಗಿದೆ. ಇದು ಒದ್ದಾಡ್ಕೊಂಡು ನಂಗೆ ಎದೊಳ್ತಾ ಇದೆ. ಸಣ್ಣ ವಿಶೇಷ ಬಾಲ, ಸಣ್ಣ ಬಾಲ ಅಂತೆ. ಮರ ಕಟ್ಟಿರಲ್ಲ ಬೇಡ ಬಾ ಬೈಲಿ. ಅಯ್ಯೋ ವಿಷ್ಣು ಮಾಮ ಬರ್ತಾ ಇಲ್ಲ, ಅಲ್ಲೇ ಕೊಟ್ಬಿಡ್ತಿದೀವಿ. ಇಲ್ಲೇ ಇಷ್ಟ ಹುಡ್ಕೋ. ಅಂದ್ರೆ ಇಲ್ಲಿ ಪ್ರಾಣಿಗಳು ಚೆನ್ನಾಗಿ ಹತ್ರಕ್ಕೆ ಕಾಣಿಸುತ್ತೆ ಅಲ್ವಾ? ಇದನ್ ತಿಂತಾರ? ಯಪ್ಪ, ಇದ್ ನೋಡಕ್ ಹಿಂಗೈತೆ. ಇದರದ್ದು ಬೀಕು, ಮೊಟ್ಟೆ ಎಲ್ಲಾನು ಇದು ಮಾಡ್ತಾರೆ. ಯಾರು ತಿಂತಾರೆ ಇದನ್ನ? ಯಾಕಡೆ ದೇಶದವ್ರು ತಿಂತಾರೆ ಅಂತ? ಕರ್ನಾಟಕದವ್ರೆ ತಿಂತಾರೆ. ಹೌದಾ? ಸುಮ್ಮನೆ ಚಿಂಟು, ಅಕಸ್ಮಾತ್ ಆ ಕಡೆ ಬಿದ್ದೋದ್ರೆ ಕುಟ್ಟಿ ಹಾಕ್ಬಿಡುತ್ತೆ ನಿನ್ನ. ಅವ್ರ ಅಪ್ಪ ಹಂಗೆ ಎಗ್ರು ಬಿಟ್ಟು ಹೋಗ್ಬಿಡ್ತಾರೆ, ಸೂಪರ್ ಇರೋ ತರ. ಮಗ್ಳದ್ ಅಕಸ್ಮಾತ್ ಆಗಿ ಮಿಸ್ ಆಗಿ ಕೆಳಗೋಗ್ಬಿಟ್ರೆ. ಇದು ಹೆಂಗ್ರಿ ಆರುತ್ತೆ ಮೇಲೆ? ಹಾರುತ್ತೆ ಓಡೋದು ಫಾಸ್ಟೆಸ್ಟ್ ನೋಡಿ ಅಂತ ಹೇಳ್ಬೇಕು. ಕ್ಷಯ ಆಗೋಯ್ತು ಫೋಟೋ ತೆಗಿದೀರಾ ಅಂತ ಕತ್ ಬಗಸ್ಕೊಂಡು ಹೋಗ್ಬಿಡ್ತು. ಅಯ್ಯಯ್ಯೋ ನಾಚ್ಕೊಂಡ್ಬಿಡ್ತು. ಇಲ್ಲ ಬಾ
ಹೇಳು ಚಿಂಟು. ಇದನ್ನೇನಂತೇಳಿ ಏನಂತಾರೆ ಹೇಳು, ಇದನ್ನೇನಂತಾರೆ ಹೇಳು? Pom. ಅಲ್ಲ, ಅಬ್ಯಾಕಸ್. Abacus. 1 2 3. 1 2 3 4. Yeah. Nandy popcorn. ಶಿವಮೊಗ್ಗ ಲಯನ್ ಆ್ಯಂಡ್ ಟೈಗರ್ ಸಫಾರಿ ಪಾರ್ಕ್ಗೆ ಬಂದಿದ್ವಿ. ಸೊ ತುಂಬ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಪ್ರಾಣಿಗಳು ಕಮ್ಮಿ ಇದೆ ಅಂತ ಅಂದ್ಕೊತೀನಿ. ಬಟ್ ಇರೋ ಪ್ರಾಣಿಗಳೆಲ್ಲ ತುಂಬಾ ಚೆನ್ನಾಗೇ ಇದೆ, ತುಂಬ ಹತ್ರದಲ್ಲಿ ನಿಂತ್ಕೊಂಡು ನೋಡ್ಬೋದು. ಆ್ಯಕ್ಚುಲಿ ಮೈಸೂರಲ್ಲಾದರೆ ತುಂಬ ದೂರದಲ್ಲಿ ಇಟ್ಟಿದ್ದಾರೆ, ಬಟ್ ಇಲ್ಲಿ ಎಷ್ಟು ಹತ್ರ ನೋಡ್ಬೋದು ಅಂದರೆ ಸೊ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ ಹೋಗ್ತಾ. ಸೊ ಚೆನ್ನಾಗಿತ್ತು, ಬರ್ಬೋದು ಎಲ್ಲರೂ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಜಸ್ಟ್ ಝೂದು ಮಾತ್ರ ವಿಡಿಯೋ ಹಾಕಿದ್ದೀನಿ, ಯಾಕಂದರೆ ಅವತ್ತು ತುಂಬ ಟೈಮು ನಾವು ಝೂನಲ್ಲೇ ಸ್ಪೆಂಡ್ ಮಾಡಿದ್ದು, ಅದಕ್ಕೋಸ್ಕರ ಅಷ್ಟೇನೆ. ಮತ್ತೆ ಪಾರ್ಟ್ 2 ಬರುತ್ತೆ ಇದರದ್ದು, ನೋಡಿರಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.